ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಪ್ರಾಣಕ್ಕೆ ಕುತ್ತು ಚಾರು ಕಾಪಾಡ್ತಾಳ. ರಾಮಾಚಾರಿ ಪ್ರಾಣಕ್ಕೆ ಕುತ್ತು ತಂದವ್ರು ಯಾರಪ್ಪ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ವಿರುದ್ಧವಾಗಿ ಕತ್ತಿ ಮುಸುತ್ತಿರೋ ವೈಶ್ವಾಕ ಮೆಟ್ಲಿಗೆಲ್ಲ ಎಣ್ಣೆ ಚೆಲ್ತಾ ಇರ್ತಾಳೆ. ಅದನ್ನು ನೋಡಿದ್ದೆ ಚಾರು ಬಂದಿದ್ದೆ, ಏನು ಮಾಡ್ತಿದ್ಯಾ ವೈಶ್ವಾಕ, ನೀನು ಎಣ್ಣೆಯನ್ನೆಲ್ಲ ಯಾಕೆ ಚೆಲ್ತಿದ್ಯಾ ಅಂದಾಗ, ಯಾಕೆ ಅಂತ ಹೇಳಿದ್ರೆ, ನೀನು ಈ ಮನೆಯವರೆಲ್ಲ ಸೇರಿಕೊಂಡು ನನ್ನ ಕಾಲಿಗೆ ಹೇಗೆಲ್ಲ ಹೊಡೆದು ಪೆಟ್ಟು ಮಾಡಿದ್ರೆ ಅದನ್ನೆಲ್ಲ ಸೇರಿ ತೀರಿಸ್ಕೋಬೇಕಲ್ವ, ಅದಕ್ಕೆ ಈ ಒಂದು ಎಣ್ಣೆ ಮೇಲೆ ಯಾರೇ ಜಾರು ಬೀಳಿ, ಈಗ ನಿನ್ನ ಅತ್ತೆ ಮಾವ ಬಿದ್ದರೂ ಸೊಂಟ ಮುರಿಯತ್ತೆ, ಅವ್ರು ಸಂಕಟ ಪಡ್ತಾರೆ, ಆಗ ಪಾಪ ನಿನಗೆ ನೋವಾಗುತ್ತಲ್ವ, ಅವ್ರು ಅನುಭವಿಸೋ ನೋವು ನೋಡಿ. ಅದೇ ರೀತಿ ಇಲ್ಲಿ ರಾಮಾಚಾರಿ ಬಿದ್ದರೆ ಅವನ ಕೈಕಾಲು ಕೂಡ ಮುರಿಯತ್ತೆ, ಆಗಲೂ ಕೂಡ ನಿನಗೆ ನೋವಾಗುತ್ತಲ್ವ. ಇದರಲ್ಲಿ ಕಾಮನ್ ಏನು ಗೊತ್ತಾ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನೋವಾಗೋದು ಬೇರೆ ಯಾರಿಗೂ ಅಲ್ಲ, ನಿನಗೇನೆ. ನಿನಗೆ ನೋವಾದರೆ ನಂಗೆ ತುಂಬಾ ಖುಷಿ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಚಾರು ಅದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಿದ್ರೆ ಈ ಕಡೆ ರುಕ್ಕು ಬಂದಿದೆ. ಏನಕ್ಕ ನೀನು ಎದುರುಗಡೆನೆ ಯಾಕೆ ಎಣ್ಣೆ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟಿಯಲ್ಲ, ಅವಳು ಎಲ್ರಿಗೂ ಹೇಳ್ಬಿಟ್ರೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ಯಾಕೆ ಅವಳು ಹೇಳ್ತಾಳೆ, ಅವಳಿಗೆ ಒಳ್ಳೆತನ ಇದೆ. ಒಳ್ಳೆತನ ಇರೋರು ಯಾವತ್ತೂ ಕೂಡ ಯಾರನ್ನು ಕೂಡ ಬಿಟ್ಕೊಡೋದಿಲ್ಲ. ಅವ್ರು ಒಳ್ಳೆತನನೇ ಅವ್ರಿಗೆ ಅತಿ ಒಳ್ಳೆತನ ಮುಳುವಾಗುತ್ತೆ. ಹಾಗೆ ಚಾರು ಕೂಡ ನನ್ನನ್ನು ಬದಲಾ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಅವಳು ಯಾರಿಗೂ ಹೇಳಲ್ಲ. ನನ್ನ ಬಗ್ಗೆ ಬೇರೆಯವ್ರಿಗೆ ಗೊತ್ತಾದರೆ ನೋವಾಗುತ್ತೆ ಅಂತ ಯೋಚನೆ ಮಾಡಿ ಮನೆಯವ್ರಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಅವಳು ಯಾವ ವಿಷಯನೂ ಕೂಡ ಹೇಳೋಕ್ಕೆ ಹೋಗೋದಿಲ್ಲ. ಅದೇ ನನ್ನ ನಂಬಿಕೆ ವಿಶ್ವಾಸ ಅಂತ ಹೇಳ್ತಿದ್ದಾರೆ ವೈಶ್ವಾಕ. ಜೊತೆಗೆ ಇನ್ನೇನೇ ಇದ್ರೂ ಗೇಮ್ ಸ್ಟಾರ್ಟ್ ಆಗಿದೆ, ಜೊತೆಗೆ ಇನ್ನೇನೇ ಇದ್ರೂ ನೇರ ಹೋರಾಟ ಅಷ್ಟೇ ಹೊರತು ಇನ್ನೇನೇ ಇದ್ರೂ ಬ್ಯಾಕ್ ಸ್ಟಾಬಿಂಗ್ ಏನೂ ಇಲ್ಲ. ಜುದ್ದಿಯ ನೇರ ಹೋರಾಟ ಶುರುವಾಗಿದೆ ಅಂತ ವೈಶ್ವಾಕ ಹೇಳ್ತಾರೆ. ನಂತರ ಇಲ್ಲಿ ಚಾರು ಎಣ್ಣೆನ ಕ್ಲೀನ್ ಮಾಡಬೇಕಾಗಿದ್ರೆ ಅಲ್ಲಿ ರಾಮಾಚಾರಿ ಬಂದು ಹೋಗಿ ಬರ್ತೇನೆ ಮೇಡಮ್, ಆಫೀಸ್ಗೆ ಹೋಗ್ತಿದ್ದೀನಿ ಅಂದಾಗ, ಸರಿ ಆಯಿತು ರಾಮಾಚಾರಿ ಅಂತಾಳೆ. ಏನು ಮೇಡಮ್ ಇದು, ಯಾವಾಗಲೂ ಹೊರಗಡೆ ಹೋಗ್ಬೇಕಿದ್ರೆ ಕೆಲಸಕ್ಕೆ ಹೋಗ್ಬೇಕಿದ್ರೆ ಎದುರುಗಡೆ ಬರ್ತಿದ್ರೆ, ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಾ ಅಂತ ರಾಮಾಚಾರಿ ಹೇಳಿದಕ್ಕೆ, ಅಯ್ಯೋ ಮರ್ತು ಹೋಗ್ಬಿಟ್ಟ ರಾಮಾಚಾರಿ ಅಂತ ಹೇಳಿಯೂ ಹೊರಗಡೆ ಹೋಗ್ತಾಳೆ ಚಾರು. ಒಳಗಡೆಯಿಂದ ಚಾರು ಹೊರಗಡೆ ಬರ್ತಿದ್ದಾಗೆ ರಾಮಾಚಾರಿ ಒಳಗಡೆಯಿಂದ ಹೊರಗಡೆ ಬರ್ತಿರ್ತಾನೆ. ಈ ಒಂದು ಸಮಯದಲ್ಲಿ ಹೊಸಲು ದಾಟಿ ಬರಬೇಕಿದ್ರೆ ರಾಮಾಚಾರಿ ಸ್ಕಿಡ್ ಆಗಿ ಬೀಳ್ತಾರೆ. ತಕ್ಷಣ ಬ್ಲಡ್ ಬಂದ್ಬಿಡುತ್ತೆ ಸ್ವಲ್ಪ. ಏನಾಯಿತು ರಾಮಾಚಾರಿ, ಯಾಕೆ ಅಂದಾಗ, ನಿಮ್ಮನ್ನು ನೋಡ್ಕೊಂಡು ಬಂದೆ ಅಲ್ವಾ ಮೇಡಮ್, ಅದಕ್ಕೋಸ್ಕರ ಸ್ಕಿಡ್ ಆಗೋಯ್ತು ಅಷ್ಟೇ ಅಂದಾಗ, ಈ ಕಡೆ ಚಾರುಗೆ ವೈಶ್ವಾಕ ಹೇಳಿದ ಮಾತು ನೆನಪಾಗುತ್ತೆ. ಖಂಡಿತವಾಗ್ಲೂ ಯಾರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಅವಳು ಹೇಳಿರ್ತಾಳೆ. ಜೊತೆಗೆ ಆ ಮಾತು ನೆನಪು ಮಾಡ್ಕೊಂಡಿದ್ದೆ ಈ ಕಡೆ ಚಾರು, ಇವತ್ತು ಎಲ್ಲೂ ಹೋಗಬೇಡ ರಾಮಾಚಾರಿ ಹೊರಗಡೆ ಅಂತ ಹೇಳಿದಾಗ, ಏನು ಮಾಡೋ ಮಾತಾಡ್ತಿದ್ರ, ಕೆಲಸ ತುಂಬ ಇದೆ, ಏನಿದು ಇವಾಗ ನಿಮ್ಮ ನೋಡ್ಕೊಂಡು ಬಿದ್ದಿದ್ದೇನೆ, ಆಮೇಲೆ ನಿಮ್ಮ ನೋಡ್ಕೊಂಡು ನಾನೇ ಮನ್ಸನ್ನು ಕಳೆದುಕೊಂಡ್ಬಿಡ್ಬೇಕಾ, ಆಮೇಲೆ ಸದ್ಕಿತ್ತು ಹೋಗ್ಬಿಟ್ರೆ ಏನು ಕತೆ ಅಂತ ಹೇಳ್ತಿದ್ರೆ, ಈ ರೀತಿ ಎಲ್ಲ ಮಾತಾಡಬೇಡ ನೋಡು, ನಿನಗೆ ಹೊಡೆದು ಹಾಕ್ಬಿಡ್ತೀನಿ ಅಂತ ಚಾರು ಹೇಳ್ತಾಳೆ. ಅಯ್ಯೋ ಸುಮ್ಮನೆ ಹೇಳ್ದೆ ಮೇಡಮ್, ಸರಿ ಆಯಿತು ಅಂತ ಹೇಳಿ ರಾಮಾಚಾರಿ ಕೆಲಸಕ್ಕೆ ಹೊರಟ್ರೆ ಈ ಕಡೆ ವೈಶಾಖ ಬಂದು ಚಾರು ಹತ್ರ, ಏನು ಚಾರು ಹೊಸ್ಲತ್ರ ಯಾರ್ದು ಬ್ಲಡ್ ಬಿದ್ದಿತ್ತು, ಏನು ಜಾರ್ಗೇರ್ ಬಿದ್ದರೂ ಹೇಗೆ, ಅಯ್ಯೋ ನಿನಗೊಂದು ವಿಷಯ ಗೊತ್ತಿದೆಯಾ ಚಾರು, ಯಾರು ರಕ್ತ ಬೆರೆದಿರುತ್ತೋ ಅವ್ರು ಮತ್ತೆ ವಾಪಸ್ ಮನೆಗೆ ಬರೋದಿಲ್ವಂತೆ, ಬಂದರೆ ಅವರು ಶವವಾಗೇ ಬರ್ತಾರಂತೆ ಅಂತ ಒಂದು ಮಾತಿದೆ, ನೆನಪಿದ್ಯಾ ನಿನಗೆ ಅಂತ ಹೇಳ್ತಿದ್ದಾಗೆ ಚಾರುಗೆ ಭಯ ಆಗಿಬಿಡುತ್ತೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ನಾನು ನಿಜಾನೇ ಹೇಳ್ತಿದ್ದೀನಿ ಚಾರು, ವಾ ನೀನೇನೋ ಅಪಶಕುನ ಅಲ್ಲ ಅಂತ ಅಂದ್ಕೊಂಡಿರ್ಬೋದು, ಆದರೆ ಅದು ಅಪಶಕುನೇ, ಏನಾದರೂ ಹೆಚ್ಚು ಕಡಿಮೆ ಹೊರಗಡೆ ಆಗ್ಬೋದು ಅನ್ನೋದನ್ನು ನಾನು ಹೇಳಲೇಬೇಕಲ್ವಾ. ನೀನು ಒಳಗಡೆ ಇರೋರನ್ನ ಕಾಪಾಡ್ಕೋಬಹುದು, ಆದರೆ ಹೊರಗಡೆ ಇರೋರನ್ನ ಹೇಗೆ ಕಾಪಾಡ್ಕೋತೀಯ, ಅದಕ್ಕೋಸ್ಕರ ಎಚ್ಚರ ವಯಸ್ಸು ಅಂತ ಹೇಳ್ತಿದ್ದೇನೆ ಅಷ್ಟೇ ಅಂತ ವೈಶ್ವಾಕ ಹೇಳಿದಾಗ, ದೇವ್ರದಾನೆ ಕಾಪಾಡ್ತಾನೆ ಅಂದಾಗ, ಏನು ನಿನ್ನ ದೇವ್ರ ಪಾಪ ದೇವ್ರದನ್ನು ಕಾಪಾಡ್ತಾನೆ ಅಂದು ಅವ್ನಿಗೆ ಇರಿಟೇಷನ್ ಮಾಡಿಬಿಟ್ಟಿದ್ರಲ್ಲ, ಅವ್ನಿಗೆಲ್ಲ ನೀವು ಅಂದು ನನ್ನ ತಲೆ ಮೇಲೆ ಹಾಕ್ತಾರೆ ಅಂತ ಸಾಕಾಗೋಗ್ದ. ಅವನು ಒಂದು ಕುರು ಕೊಡ್ತಾನೆ, ಆ ಕುರುವನ್ನ ನೀವು ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಯಾರು ಎಚ್ಚೆತ್ಕೋತಾರೋ ಅವ್ರ ಪರ ನಿಂತ್ಕೋತಾನೆ. ನನಗೂ ಕೂಡ ನಿನ್ನ ಬೋಳ ಹಣೆ, ನಿನ್ನ ಕೈಗಳು ಬಳೆ ಇಲ್ದಿರೋ ಕೈಗಳನ್ನೆಲ್ಲ ನೋಡಬೇಕು ಅನ್ನುವ ಆಸೆ ಆಗಿದೆ ಚಾರು. ನಿನ್ನ ಗಂಡನ ಕತೆ ಮುಗಿಯತ್ತೆ, ಯಾವುದೇ ಕಾರಣಕ್ಕೂ ನಿನ್ನ ಗಂಡ ಇವತ್ತು ಆಫೀಸಿಂದ ಮನೆಗೆ ಬರೋದಿಲ್ಲ, ಆಫೀಸ್ಗೆ ಹೋಗಿದ್ದಾನಷ್ಟೇ, ಮನೆಗೆ ಬರ್ತಾನೆ ಅಂದ್ಕೊಂಡಿದ್ಯಾ ಅಂತ ವೈಶ್ವಾಕ ಹೇಳ್ತಿದ್ದಾಗೆ ಚಾರುಗ್ ಸಿಟ್ಟೆಲ್ಲರುತ್ತೋ ತೆಗ್ದು ಬಾರಿಸೋಕೆ ಮುಂದಾದರೆ, ಏನು ಹೊಡೆಯೋಕೆ ಬರ್ತಿದ್ಯಾ, ಎಲ್ಲ ಕೂಡ ಆಟ ನಡೆಯೋದಿಲ್ಲ, ಇನ್ನೇನೇ ಇದ್ರು ನೇರ ಫೈಟ್ ಶುರುವಾಗಿದೆ, ನಿನ್ನ ಆಟ ಶುರು ಮಾಡ್ಕೊಳಕ್ಕಾಗೋದೇ ಇಲ್ಲ, ಯಾಕಂದರೆ ಆಲ್ರೆಡಿ ನೀನು ಅಲ್ಲೇ ಬಂದಾಗಿದೆಯಾ, ನಿನ್ನ ರಾಮಾಚಾರಿ ಕತೆನ ಮುಗಿಸೋಕೆ ಸ್ಕೆಚ್ ಹಾಕಿದ್ದಾಗಿದೆ ಅಂತ ವೈಶ್ವಾಕ ಹೇಳ್ತಿದ್ದಾಗೆ ಈ ಕಡೆ ಚಾರು ತುಂಬ ಭಯಗ್ರಸ್ತರಾಗ್ಬಿಡ್ತಾರೆ. ನೋಡೋಣ ಏನು ಮಾಡ್ಕೋತೀಯ, ನಿನ್ನ ಗಂಡನ ಕಾಪಾಡ್ಕೋತೀಯ ಇಲ್ವಾ ಅಂತ ಹೇಳಿ ವೈಶ್ವಾಕ ಅಲ್ಲಿಂದ ಹೋಗ್ತಾಳೆ.
ಈ ಕಡೆ ಒಂದು ಕ್ಷಣ ತಡ ಮಾಡೋದಿಲ್ಲ ಚಾರು. ರಾಮಾಚಾರಿ ಕಾಲ್ ಮಾಡ್ತಾಳೆ, ಬಟ್ ರಾಮಾಚಾರಿ ಕಾಲ್ ಪಿಕ್ ಮಾಡ್ತಿಲ್ಲ. ಎಳ್ನೀರು ಅಂಗಡಿರಿದ್ದಾರೆ, ಅಲ್ಲಿರೋತಕ್ಕಂಥ ಎಳ್ನೀರು ವ್ಯಕ್ತಿ ನೋಡಿದ್ರೆ ಆ ವ್ಯಕ್ತಿನೇ ರಾಮಾಚಾರಿಗೆ ಸ್ಕೆಚ್ ಹಾಕ್ತಿದ್ದಾರೇನೋ ಅನ್ಸುತ್ತೆ. ಎಳ್ನೀರು ಕುಡಿದು ದುಡ್ಡು ಕೊಟ್ಟು ಹೋಗ್ತಿರ್ತಾರೆ, ಬಟ್ ಆ ವ್ಯಕ್ತಿ ನೋಡಿದ್ರೆ ಅಷ್ಟು ಭಯಂಕರವಾಗಿರ್ತಾರೆ. ವೈಶಾಖ ಡೀಲ್ ಕೊಟ್ಟಿರೋದೇ ಅವ್ರಿಗೆ ಅನಿಸ್ಬಿಡುತ್ತೆ. ಬಟ್ ಇಲ್ಲ ಕಣ್ರಿ, ಒಬ್ಬ ನಾರ್ಮಲ್ ಮನುಷ್ಯ ನೋಡೋಕಷ್ಟೇ ಅಷ್ಟು ಹೊರಟಾಗಿದ್ದಾರೆ. ತದನಂತರ ರಾಮಾಚಾರಿ ಹೊರಬೇಕಿದ್ರೆ ದಾರಿ ಮಧ್ಯೆ ಒಬ್ಬ ವ್ಯಕ್ತಿ ನನಗೆ ಡ್ರಾಪ್ ಬೇಕು ಅಂತ ಕೇಳ್ತಾರೆ. ಸರಿ ಆಯಿತು ಅಂತ ಹಿಂಬದಿಲಿ ಕೂರಿಸ್ಕೊಂಡು ರಾಮಾಚಾರಿ ಹೋಗ್ತಾ ಇದ್ರೆ ಈ ಕಡೆ ವೈಶಾಖ ಮನೆಯಿಂದ ಹೊರಟೇ ಬಿಟ್ಟಿದ್ದಾಳೆ. ಓಡ್ಕೊಂಡು ಬರ್ತಿದ್ದಾಳೆ. ರಾಮಾಚಾರಿಗೂ ಕೂಡ ಕಾಲ್ ಮಾಡ್ತಿದ್ದಾಳೆ. ರಾಮಾಚಾರಿ ಕಾಲ್ ಪಿಕ್ ಕೂಡ ಮಾಡ್ತಾ ಇಲ್ಲ. ಅದರ ನಡುವೆ ಯಾವ ಆಟೋಗಳು ಕೂಡ ನಿಲ್ಲಿಸ್ತಾ ಇಲ್ಲ. ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಭಯಗ್ರಸ್ತಳಾಗಿ ಬರ್ತಿದ್ದಾಳೆ. ಬರೋ ಬಿಸಿಯಲ್ಲಿ ಒಂದು ಮರಕ್ಕೆ ಅವಳು ಮಾಂಗಲ್ಯ ಸರ ತಾಕಿದೆ. ಮಾಂಗಲ್ಯ ಸರ ಕಟ್ಟಾಗ್ಬಿಡತ್ತೆ. ಅದನ್ನ ನೋಡಿ ಅವಳಿಗೆ ಮತ್ತಷ್ಟು ಆಘಾತ ಆಗಿ ಭಯ ಶುರುವಾಗುತ್ತೆ. ಏನಪ್ಪ ಇದು ಮಾಂಗಲ್ಯ ಸರ ಕಟ್ಟಾಗೋಯ್ತಲ್ಲ, ಇದೇನಾದರೂ ಅಪಶಕುನದ ಸಂಕೇತನ ಅಂತ ಹೇಳಿ ನಂತರ ಓಡ್ಕೊಂಡು ಬರ್ತಿದ್ದಾಳೆ. ಕಡೆ ರಾಮಾಚಾರಿ ಹಿಂದೆ ಕೂತಿರ್ತಕ್ಕಂಥ ವ್ಯಕ್ತಿ ಚಾಕುನ ಓಪನ್ ಮಾಡಿದ್ದಾನೆ. ಈ ಕಡೆ ವೈಶಾಖ ಹತ್ರ ರುಕ್ಕು ಬಂದಿದ್ದೆ. ಏನಕ್ಕ ನಾನು ಈ ಮನೆಗೆ ಯಾಕೆ ಬಂದಿದ್ದೆ ಹೇಳು? ಆ ಚಾರುನ ವಿದ್ವೆ ಮಾಡಬೇಕು, ಅದನ್ನು ನೋಡಬೇಕು, ರಾಮಾಚಾರಿ ಸಾಯ್ಬೇಕು, ಆಮೇಲೆ ಈ ಮನೆ ನರಳಾಡೋದನ್ನ ನೋಡಬೇಕು ಅಂತ ತಾನೆ. ಆದರೆ ನೀನೇನು ಮಾಡ್ತಿದ್ಯಾ ಅಂದಾಗ ನಾನು ಕೊಂದ್ರೇನು ನೀನು ಕೊಂದ್ರೇನು, ಒಟ್ಟಿನಲ್ಲಿ ಚಾರು ವಿದ್ವೆ ಆಗ್ತಾಳ್ತಾನೆ, ನಮ್ಮ ಉದ್ದೇಶ ಪಲ್ಸುತ್ತಾನೆ ಅಂದಾಗ ಹಾಗಿದ್ರೆ ಸ್ಕೆಚ್ ಹಾಕ್ಬಿಟ್ಯಾ ನೀನು ಅಂದಾಗ ಹೌದು. ಇನ್ನು ಎಷ್ಟು ದಿನ ವೇಟ್ ಮಾಡೋದು? ಇನ್ನೇನೇ ಇದ್ರೂ ಹೋರಾಟ ಶುರುವಾಗಿದೆ. ಅವನ ಕತೆ ಮುಗಿಸೋದಕ್ಕೆ ಆಲ್ರೆಡಿ ಡೀಲ್ ಕೊಟ್ಟಿದ್ದಾಗಿದೆ. ಈ ಬಾರಿ ನನ್ನ ಕೈ ಯಾಕೆ ರಕ್ತ ಮಾಡ್ಕೊಳ್ಳಿ, ಅದೇ ಕಾರಣಕ್ಕೋಸ್ಕರ ಬೇರೆಯವ್ರನ್ನ ಅವನನ್ನು ಕೊಲ್ಲೋದಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಸುಪ್ಪಬಕ್ಕ ನೀನು ಅಂತ ಅಲ್ಲಿ ರುಕೋ ಹೊಗಳುತ್ತಾ ಇದ್ರೆ ಆ ಕಡೆ ಫೋನ್ ಮಾಡ್ತಾಳೆ ವೈಶಾಖ ಆ ವ್ಯಕ್ತಿಗೆ. ರಾಮಾಚಾರಿ ಹಿಂದೆ ಕೂತಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು 2 ನಿಮಿಷ ಕತೆ ಮುಗಿಸ್ತೀನಿ ಅಂತ ಹೇಳ್ತಾರೆ. ಆ ಕಡೆ ರಾಮಾಚಾರಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ರೆ ಈ ಕಡೆ ಚಾರು ಓಡ್ಕೊಂಡು ಬರ್ತಿದ್ದಾಳೆ. ಮಗದೊಮ್ಮೆ ಕಾಲ್ ಮಾಡ್ತಾನೆ ಇದ್ದಾಳೆ, ಬಟ್ ಕಾಲ್ ಪಿಕ್ ಆಗ್ತಿಲ್ಲ. ನಂತರ ಅಲ್ಲೇ ಒಂದು ಆಟೋ ಸಿಗತ್ತೆ, ಆಟೋದವ್ರು ನಿಲ್ಲಿಸ್ತಾರೆ. ತಕ್ಷಣ ಆಟೋ ಹತ್ಕೊಂಡು ಆಫೀಸ್ ಕಡೆ ಹೋಗ್ತಿದ್ದಾಳೆ. ಬಟ್ ಇಲ್ಲಿ ಚಾರು ಆಫೀಸ್ಗೆ ಹೋಗೋಕ್ಕೂ ಮುನ್ನ ಆಲ್ರೆಡಿ ರಾಮಾಚಾರಿ ಬೆನ್ನಿಂದನೇ ಯಮರಾಯ ಕೂತಿದ್ದಾನೆ ಅಂತ ಹೇಳ್ಬೋದು. ವೈಶಾಖ ಕಡೆ ವ್ಯಕ್ತಿ ಚಾಕು ಇಟ್ಕೊಂಡು ಕೂತಿದ್ದಾನೆ. ಈ ಕಡೆ ರಾಮಾಚಾರಿಗೆ ಮಿರರಲ್ಲಿ ನೋಡಿ ಏನಾದರೂ ಗೊತ್ತಾಗಿ ಬಚಾವಾಗ್ತಾರ. ಜೀವ ತೆಗಿಯೋಕೆ ಹೋಗಿದ್ದ ಮನುಷ್ಯ ಇಲ್ಲಿ ರಾಮಾಚಾರಿ ಜೀವ ತೆಗೆದೇ ಬಿಡ್ತಾನ, ಅಥವಾ ಇನ್ನೇನೋ ತೆಗಿಬೇಕು ಅನ್ನೋಷ್ಟ್ರ ಒಳಗಡೆ ಚಾರು ಬಂದು ತನ್ನ ಗಂಡನ ಜೀವವನ್ನು ಕಾಪಾಡ್ತಾಳ, ಅಥವಾ ಇಲ್ಲಿ ರಾಮಾಚಾರಿಗೆ ಗೊತ್ತಾಗಿದ್ದೆ ಇಲ್ಲಿ ಆ ವ್ಯಕ್ತಿ ಜೊತೆ ಫೈಟ್ ಆಗಿ ರಾಮಾಚಾರಿ ಪ್ರಾಣ ಉಳಿದೇ ಬಿಡುತ್ತಾ. ಫೈನಲಿ ವೈಶಾಖ ಮಾಡಿದ್ದು ಪ್ಲ್ಯಾನ್ ಫ್ಲಾಪ್ ಆಗತ್ತಾ, ಅಥವಾ ಇಲ್ಲಿ ರಾಮಾಚಾರಿಗೆ ನಿಜವಾಗ್ಲೂ ಕೂಡ ತೊಂದರೆ ಆಗೇ ಬಿಡುತ್ತಾ? ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.